ಹೈ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಯಶ್. ನಿಮ್ಮ ಹತ್ರ ಏನಾದರೂ ಬೈಕ್ ಇದೆ ಅಂತಂದರೆ ನೀವು ಇನ್ಸೂರೆನ್ಸ್ ಮಾಡಿಸ್ಬೇಕು. ಹೊಸ ಬೈಕ್ ತೊಗೊಂಡಿದ್ದಾಗ ಇನ್ಸೂರೆನ್ಸ್ ಅವರೇ ಮಾಡಿಸ್ಕೊಟ್ಟಿರ್ತಾರೆ. ಅದಾದಮೇಲೆ ನೀವು ಎಕ್ಸ್ಪೈರ್ ಆದಮೇಲೆ ನೀವು ಹೊಸ ಇನ್ಸೂರೆನ್ಸ್ನ ನೀವು ಮಾಡಿಸ್ಬೇಕಾಗುತ್ತೆ ನಿಮ್ಮೊಂದು ಬೈಕ್ಗೆ. ನೀವು ಕೂಡ ನಿಮ್ಮ ಒಂದು ಬೈಕ್ಗೆ ಇನ್ಸೂರೆನ್ಸ್ ಮಾಡಬೇಕು ಅಂತ ಇದ್ದೀರಾ ಮಾಡಿಸ್ಬೇಕು ಅಂತ ಇದ್ದೀರಾ ಅಂತಂದರೆ ಈ ಒಂದು ವಿಡಿಯೋ ನೋಡಿ. ತುಂಬ ಜನ ಎಲ್ಲೆಲ್ಲ ಹೋಗಿ ದುಡ್ಡನ್ನ ಕೊಟ್ಬಿಟ್ಟು ಮಾಡಿಸ್ತೀರಾ. ನಿಮ್ಮ ಮನೇಲೇ ಕೂತ್ಕೊಂಡು ಆರಾಮಾಗಿ ನಿಮ್ಮ ಮೊಬೈಲಲ್ಲೇ ಮಾಡ್ಕೋಬೋದು. ಬೈಕ್ ಇನ್ಸೂರೆನ್ಸ್ ಹೇಗೆ ತಗೊಳ್ಳೋದು ಅಂತ ಇವಾಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಗೂಗಲ್ನ ಓಪನ್ ಮಾಡಿ ICICI ಲಾಂಬಾರ್ಡ್ ಬೈಕ್ ಇನ್ಸೂರೆನ್ಸ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ವೆಬ್ಸೈಟ್ ಬರುತ್ತೆ, ಅಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ವೆಹಿಕಲ್ ನಂಬರ್ ಅಂತಿರುತ್ತೆ. ನಿಮ್ಮೊಂದು ವೆಹಿಕಲ್ ನಂಬರ್ನ ಹಾಕಿ, ನಿಮ್ಮ ಒಂದು ಫೋನ್ ನಂಬರ್ನ ಹಾಕಿ ಈ ಬಾಕ್ಸಲ್ಲಿ. ಅದಾದಮೇಲೆ ನಿಮ್ಮ ಇಮೇಲ್ ID ಹಾಕಿ, ಇಲ್ಲಿ ಗೆಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟು ನಿಮಗೆ ಲೆಫ್ಟ್ ಸೈಡಲ್ಲಿ 2 ವೀಲರ್ ಇನ್ಸೂರೆನ್ಸ್ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಬೈಕ್ ಡೀಟೇಲ್ಸ್ ಎಲ್ಲವೂ ಕೂಡ ಬರುತ್ತೆ. ನೀವು ಕರೆಕ್ಟಾಗಿ ಇದೆಯಾ ಅಂತ ಎಲ್ಲವೂ ಕೂಡ ನೀವು ನೋಡ್ಬೋದು. ನಿಮ್ಮ ಒಂದು ಹಳೆ ಪಾಲಿಸಿ ಡೀಟೇಲ್ಸ್ ಎಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಕಾಂಪ್ರಿಹೆನ್ಸಿವ್ ಮತ್ತು ಓನ್ ಡ್ಯಾಮೇಜ್ ಓನ್ಲಿ ಅಂತ ಇರುತ್ತೆ. ನೀವು ಕಾಂಪ್ರಿಹೆನ್ಸಿವ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಕಾಂಪ್ರಿಹೆನ್ಸಿವ್ ಒಂದು ಪ್ಲ್ಯಾನ್ಸ್ಗಳೇನಿದೆ ಅದು ತೋರಿಸುತ್ತೆ. ಇಲ್ಲಿ ಮೇಲ್ಗಡೆ ಇನ್ಶೂರ್ಡ್ ಡಿಕ್ಲೇರ್ಡ್ ವ್ಯಾಲ್ಯೂ ಅಂತಿರುತ್ತೆ. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೀವು ಮ್ಯಾಕ್ಸಿಮಮ್ ಲಿಮಿಟನ್ನು ನೀವು ಇಟ್ಕೊಳ್ಬೋದು. ಬಟ್ ನಾನಿಲ್ಲಿ ಇವರು ಯಾವುದನ್ನು ಸಜೆಸ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಪ್ರೈಸ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅವ್ರು ತೋರಿಸ್ತಾ ಇದ್ದಾರೆ, ಅದನ್ನು ನಾನು ಇಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಟ್ ಮಾಡ್ಕೊಂಡು ಅಪ್ಡೇಟ್ ಅಂತ ಕೊಡಿ. ಇದೇನಾದ್ರು ನಿಮ್ಮ ಬೈಕು ಕಳವಾಯಿತು ಅಂತಂದರೆ ಅಷ್ಟು ಅಮೌಂಟು ನಿಮಗೆ ಸಿಗುತ್ತೆ. ಅದನ್ನು ನೀವು ಎಷ್ಟು ಐಯಾಗಿ ಇಟ್ಕೊಳ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಬಟ್ ಮಾಡಿದಷ್ಟು ಪಾಲಿಸಿನೂ ಕೂಡ ಪೇಮೆಂಟು ಜಾಸ್ತಿ ಆಗುತ್ತೆ. ನಾನು ಅವ್ರು ಏನು ಸಜೆಸ್ಟ್ ಮಾಡಿದ್ದಾರೆ ಅಷ್ಟೇ ವ್ಯಾಲ್ಯೂ ಇಟ್ಟಿದ್ದೀನಿ ನನ್ನ ಡಿಯೋ ಬೈಕ್ದು. ಅದಾದಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿ 1 ಇಯರ್ ಅಂತಿರುತ್ತೆ. ನಿಮ್ಗೆ 1 ಇಯರ್ ಬೇಕು ಅಂದರೆ 1 ಇಯರ್, 2 ಇಯರ್ ಬೇಕು ಅಂತಾರೆ 2 ಇಯರ್, 3 ಇಯರ್ ಬೇಕು ಅಂತಂದರೆ ಇನ್ಸೂರೆನ್ಸು 3 ಇಯರ್ ಸೆಲೆಕ್ಟ್ ಮಾಡ್ಬೋದು. ಪ್ರೈಸ್ ಎಷ್ಟಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. GST ಅಪ್ಲೈ ಆಗುತ್ತೆ 1 ಇಯರ್ಗೆ. ನೀವು ಇಲ್ಲಿ ನೋಡ್ಬೋದು, ಇದು ಥರ್ಡ್ ಪಾರ್ಟಿ ಪ್ಲ್ಯಾನು. ನಿಮ್ಗೆ ಬೇಕಾದರೆ ಥರ್ಡ್ ಪಾರ್ಟಿ ಪ್ಲ್ಯಾನ್ನ ನೀವು ತಗೊಳ್ಬೋದು. ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಕವರ್ಸ್ ಇರುತ್ತೆ. ನಿಮಗೆ ಬೇಕು ಅಂತಂದರೆ ಇದನ್ನು ಎಕ್ಸ್ಟ್ರಾ ಆ್ಯಡಪ್ ಮಾಡ್ಕೋಬೋದು. ಈ ಪರ್ಸ್ನಲ್ ಆಕ್ಸಿಡೆಂಟ್ ಕವರ್ ಅಂತಿದೆ ನೋಡಿ, ಇದು ಕಂಪಲ್ಸರಿ ಮ್ಯಾಂಡೇಟರಿ ಮಾಡಿದ್ದಾರೆ ಇವಾಗ. ಹಾಗಾಗಿ ಇದನ್ನು ನೀವು ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಪರ್ಸ್ನಲ್ ಪ್ರೊಟೆಕ್ಟ್ ಪಾಲಿಸಿ. ಇದು ಬೇಕು ಅಂದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದನ್ನು ಕಂಪಲ್ಸರಿ ಏನಿಲ್ಲ. ನಾನು ಹಾಗಾಗಿ ಈ ಒಂದು ಆಪ್ಷನ್ನ ನಾನು ಅನ್ಟಿಕ್ ಮಾಡ್ತೀನಿ. ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ನಿಮಗೆ 3 ಲ್ಯಾಕ್ ತನಕ ಕವರೇಜ್ ಸಿಗುತ್ತೆ. ಡೆತ್ ಆದರೆ ಅದು ನಿಮ್ಗೆ ಬೇಕು ಅಂದರೆ ಸೆಲೆಕ್ಟ್ ಮಾಡ್ಬೋದು. ನಾನು ಅನ್ಟಿಕ್ ಮಾಡಿದೆ. ಅದಾದಮೇಲೆ ಪಾಪ್ಯುಲರ್ ಕವರ್ಸ್ ಅಂತಿದೆ ನೋಡಿ. IL ಸ್ಮಾರ್ಟ್ ಅಸಿಸ್ಟ್ ಇದೆ ನೋಡಿ, ಇದು ನೀವು ಬೇಕಾದರೆ ಟಿಕ್ ಮಾಡ್ಕೋಬೋದು. ನಿಮಗೆ ಇದರಲ್ಲಿ ನಿಮ್ಗೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಏನಾದರೂ ನಿಮ್ಮ ಬೈಕು ಇದಕ್ಕಿದಂಗೆ ಕೆಟ್ಟೋಯ್ತು ಅಂತಂದರೆ ರೋಡ್ ಸೈಡಲ್ಲಿ ನಿಮಗೆ ಸಪೋರ್ಟ್ ಸಿಗುತ್ತೆ. ನನಗೇನು ಬೇಡ, ಹಾಗಾಗಿ ನಾನು ಇದನ್ನು ಅನ್ಟಿಕ್ ಮಾಡ್ತಾಯಿದ್ದೀನಿ. ನಿಮಗೆ ಏನೇನು ಕವರ್ಸ್ ಬೇಕು ಅದನ್ನು ನಿಮ್ಗೆ ಬೇಕಾದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಯಾವುದೂ ಕೂಡ ಬೇಡ, ಹಾಗಾಗಿ ನಾನು ಸೆಲೆಕ್ಟ್ ಮಾಡ್ತಾಯಿಲ್ಲ. ರೋಡ್ ಸೈಡ್ ಅಸಿಸ್ಟೆನ್ಸು ಕೂಡ ಇರುತ್ತೆ, ಕನ್ಸ್ಯೂಮಬಲ್ಸ್ ಕೂಡ ಇರುತ್ತೆ, ಮತ್ತು ವಾರ್ ರಿಸ್ಕು ಕೂಡ ಇರುತ್ತೆ. ಬೇಕಾದರೆ ಇವು ಆ್ಯಡಪ್ ಮಾಡ್ಕೋಬೋದು. ಈ ಒಂದು ಇನ್ಸೂರೆನ್ಸಿಂದ ನನಗೆ ಸಿಗ್ತಾ ಇರುವಂಥ ಬೆನಿಫಿಟ್ಸು ಓನ್ ಡ್ಯಾಮೇಜ್ ಆಯಿತು ಅಂತಂದರೆ ಕವರೇಜ್ ಸಿಗುತ್ತೆ, ಥರ್ಡ್ ಪಾರ್ಟಿ ಲಯಬಿಲಿಟಿ ಸಿಗ್ತಾ ಇದೆ, ಮತ್ತು 2 ವೀಲರ್ ಥೆಫ್ಟು ಕೂಡ ನನಗೆ ಸಿಗ್ತಾ ಇದೆ. ನಿಮ್ಗೆ ಬೇಕಾದರೆ ಇನ್ನೂ ಆ್ಯಡಪ್ ಮಾಡ್ಕೋಬೋದು. ನಾನು ತೋರಿಸಿದ್ದೀನಿ, ಎಕ್ಸ್ಟ್ರಾ ಬೇಕಾದ್ರೆ ಆ್ಯಡಪ್ ಮಾಡ್ಕೊಳ್ಳಿ. ಇದಿಷ್ಟು ಕತೆ. ಈಗ ಅಮೌಂಟ್ ನೋಡ್ಬೋದು, 1 ವರ್ಷಕ್ಕೆ 1275 ಆಗುತ್ತೆ. ನನಗೆ ಅಮೌಂಟ್ ಇಷ್ಟು ತೋರಿಸ್ತಾ ಇದೆ. ನೀವು ಇನ್ನೂ ಆ್ಯಡಪ್ ಮಾಡ್ಕೊಳ್ತು ಅಂತಂದರೆ ಇನ್ನೂ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ. ನಾನು ಇವಾಗ ಬೈ ನೋ ಮೇಲೆ ಕ್ಲಿಕ್ ಮಾಡ್ತೀನಿ. ಬೈ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ನೀವು ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಲೆಫ್ಟ್ ಸೈಡಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಬಂದಿರುತ್ತೆ. ಇಲ್ಲಿ ಏನೇನು ಫಿಲ್ ಮಾಡಬೇಕು ಅಂತ ನಾನು ನಿಮ್ಗೆ ಹಂಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಇಲ್ಲಿ ಫುಲ್ ನೇಮ್ ಅಂತಿದೆ, ನಿಮ್ಮ ಫುಲ್ ನೇಮ್ ಹಾಕಿ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ, ಪಿನ್ ಕೋಡ್ ಜಾಗದಲ್ಲಿ ಪಿನ್ ಕೋಡ್ ಹಾಕಿ, ಇಮೇಲ್ ಅಡ್ರೆಸ್ ಜಾಗದಲ್ಲಿ ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು, ವೆಹಿಕಲ್ ಡೀಟೇಲ್ಸ್ ಎಲ್ಲ ಅದೇ ತೊಗೊಂಡಿರುತ್ತೆ. ನಾಮಿನಿ ಡೀಟೇಲ್ಸ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ನಿಮ್ಮ ಫಾದರ್ ಆಗಿದ್ದರೆ ಫಾದರ್ನ ಹೆಸರನ್ನ ಮತ್ತು ಇಲ್ಲಿ ರಿಲೇಷನ್ಶಿಪ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫಾದರ್ದು ಡೇಟ್ ಆಫ್ ಬರ್ತನ್ನು ಹಾಕಿ, ಅದಾದಮೇಲೆ ಇದು ನೋ ಸೆಲೆಕ್ಟ್ ಮಾಡ್ಕೊಂಡು ಈ ಬಾಕ್ಸ್ನ ಟಿಕ್ ಮಾಡಿ ಪ್ರೊಸೀಡ್ ಟು ಪೇ ಅಂತ ಕೊಡಿ. ಪ್ರೊಸೀಡ್ ಟು ಪೇ ಅಂತ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರದೊಂದು ಪೇಜ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ನಿಮಗೆ UPI ಆಪ್ಷನ್ನು ಕೂಡ ಇರುತ್ತೆ. ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋ ಅಥವಾ ಜನರೇಟ್ QR ಕೋಡ್ ಅಂತ ಕೊಡ್ತು ಅಂತಂದರೆ ಒಂದು QR ಕೋಡ್ ಬರುತ್ತೆ. ಇದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಒಂದು ಅಮೌಂಟ್ ಏನಿರುತ್ತೆ 1275 ರೂಪಾಯಿ, ಅದು ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ಪೇ ಮಾಡಿದ ತಕ್ಷಣ ಆಟೋಮೆಟಿಕಲಿ ನಿಮಗೆ ಪೇಮೆಂಟು ಕಂಪ್ಲೀಟ್ ಆಗುತ್ತೆ. ಈಗ ನಾನು ಪೇಮೆಂಟ್ ಮಾಡಿದ್ದೀನಿ. ಇವಾಗ ಲೋಡ್ ಆಗುತ್ತೆ ಅದೇ ಪೇಜ್ ಆಟೋಮೆಟಿಕಲಿ. ಈ ಥರ ಬರುತ್ತೆ. ಇಲ್ಲಿ ನೀವು KYCನ ಫಿಲ್ ಮಾಡಬೇಕು. ಕಂಪ್ಲೀಟ್ ನಾವು ಅಂತ ಕೊಡಿ. ಇಲ್ಲಿ ಆಧಾರ್ ಅಂತಿದೆ ನೋಡಿ, ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬೇಕು. ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ವೆರಿಫೈ ಆಧಾರ್ ಅಂತ ಕ್ಲಿಕ್ ಮಾಡಿ. ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕಲಿ ಅದು ಲೋಡ್ ಆಗುತ್ತೆ. ಲೋಡ್ ಆಗಿ ನಿಮಗೆ ನೆಕ್ಸ್ಟು ಇನ್ನೊಂದು ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ಒಂದು OTP ಬರುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ನಂಬರ್ ಲಿಂಕ್ ಆಗಿರುತ್ತಲ್ಲ, ಆ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಎಂಟರ್ ಮಾಡಿ ಕನ್ಫರ್ಮ್ ಅಂತ ಕೊಡಿ. ಅದಾದಮೇಲೆ ಮತ್ತೆ ನಿಮಗೆ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ನಿಮಗೆ ಲೋಡ್ ಆಗೋ ಒಂದು ಪೇಜ್ ಬರುತ್ತೆ. ಈ ಥರ ಬರುತ್ತೆ. ನಿಮ್ಮ ಒಂದು ಅಡ್ರೆಸ್ಸು, ನಿಮ್ಮ ನೇಮು ಎಲ್ಲವೂ ಕೂಡ ಇಲ್ಲಿ ಬರುತ್ತೆ. ಏನಾದರೂ
ಚೇಂಜಸ್ ಮಾಡೋದಿದ್ದರೆ ಮಾಡಿಕೊಡಿ. ಸೊ ಇಲ್ಲಿ ನಿಮ್ಮ ಒಂದು ಪಾಲಿಸಿ ನಂಬರ್ ಬರುತ್ತೆ ಮತ್ತು ಅದರ್ ಡೀಟೇಲ್ಸ್ ಎಲ್ಲವೂ ಕೂಡ ಬರುತ್ತೆ. ಸೊ ಇಲ್ಲಿ ನೀವು ಇನ್ಶೂರರ್ ಅಂತಿದೆ ನೋಡಿ. ಸೊ ಇಲ್ಲಿ ನೀವು ನಿಮ್ಮದು ಲಾಸ್ಟ್ ನೀವು ಪಾಲಿಸಿನ ಯಾವುದ್ರ ಮುಖಾಂತರ ಇದು ಮಾಡಿದ್ರಿ, ಸೊ ಅದರದ್ದು ನೀವು ಇನ್ಶೂರರ್ ಆಗಬೇಕಾಗುತ್ತೆ. ಸೊ ನಾನು ICICI ಲಾಂಬಾರ್ಡಲ್ಲೇ ಮಾಡಿಸಿದ್ದು, ಸೊ ಹಾಗಾಗಿ ಅದನ್ನು ಹಾಕ್ಕೊಳ್ತೀನಿ. ಅದಾದಮೇಲೆ ಸೊ ಇನ್ನೇನು ನೀವು ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಕೊಡಿ. ಓಕೆ, ಸೊ ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ಸೊ ನಿಮಗೆ ನೆಕ್ಸ್ಟು ಲೋಡ್ ಆಗಿಬಿಟ್ಟು ಈ ಥರ ಬರುತ್ತೆ ಪಾಲಿಸಿ ಇಶ್ಯೂಡ್ ಅಂತ. ಸೊ ನಿಮಗೆ ಪಾಲಿಸಿ ಇಶ್ಯೂಡ್ ಆಗಿದೆ. ಸೊ ಇಲ್ಲಿ ನಿಮ್ಗೊಂದು ಡೌನ್ಲೋಡ್ ಪಾಲಿಸಿ ಅಂತ ಮೇಲ್ಗಡೆನೇ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಅಲ್ಲಿ ನೀವು ಪಾಲಿಸಿನ ಇವಾಗ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಇನ್ಶೂರೆನ್ಸ್ ರೆಡಿಯಾಗಿದೆ. ಇಲ್ಲಿ ಡೌನ್ಲೋಡ್ ಪಾಲಿಸಿ ಅಂತ ಕೊಡ್ತು ಅಂತಂದರೆ ನಿಮ್ಮ ಒಂದು ಬೈಕ್ ಇನ್ಶೂರೆನ್ಸ್ PDF ಬರುತ್ತೆ. ಸೊ ಇದನ್ನು ಜಸ್ಟು ಏನಿಲ್ಲ ಪ್ರಿಂಟೌಟ್ ತೆಗೆಸ್ಕೊಂಡು ಸೊ ನಿಮ್ಮ ಒಂದು ಬೈಕಲ್ಲಿ ಇಟ್ಕೊಳ್ಳಿ. ಸೊ ಈ ಥರ ನೀವು ಬೈಕ್ ಇನ್ಶೂರೆನ್ಸ್ನ ನೀವು ಮೊಬೈಲಲ್ಲೇ ಆರಾಮಾಗಿ ಮಾಡ್ಕೋಬೋದು. ಈ ರೀತಿ ನೀವು ಬೈಕ್ ಇನ್ಶೂರೆನ್ಸ್ನ ನೀವು ಮನೇಲೇ ಕೂತ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ಸೊ ವೀಡಿಯೋ ಇಷ್ಟ ಇರೋ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.